ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಇಂದ ಮಹಾಮಂಡಲೇಶ್ವರಾದ ಮಮತಾ ಕುಲಕರ್ಣಿ ಅವರ ಮೇಲಿರುವ ಆರೋಪವೆಂದರೆ ಇವರು ಮಾಫಿಯಾದ ಒಳಗಡೆ ಸಿಕ್ಕಾಕಿಕೊಂಡರು ಎಂಬುದು. ಈಗ ನೀವೇ ಹೇಳಿದ್ರಿ ನಿಮ್ಗೆ ದಾವೂದ್ ಜೊತೆ ಯಾವುದೇ ಸಂಪರ್ಕ ಇರಲಿಲ್ಲ. ಆದ್ರೆ ಫ್ಯಾಕ್ಟ್ ಏನು? ಮತ್ತೆ ಹಾರ್ಡ್ ಫ್ಯಾಕ್ಟ್ ಏನಿದೆ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮೇಲೆ ಡ್ರಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದ ಆರೋಪ ಇತ್ತು. ಕಿನಿಯಾದಲ್ಲಿ ಕೇಸ್ ಆಯಿತು. ಮುಂಬೈ ಪೊಲೀಸ್ನವರು ನಿಮ್ಮೇಲೆ ಕೇಸ್ ಹಾಕಿದ್ರು. ಅಕ್ಯೂಸ್ಡ್ ಆಗಿದ್ರಿ ನೀವು. ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಆಯಿತು. ಮತ್ತೆ ರೆಡ್ ಕಾರ್ನರ್ ನೋಟಿಸ್ ನಿಮ್ಮ ಹೆಸರಲ್ಲಿ ಜಾರಿ ಆಯಿತು. ನಿಮ್ಮ ಫ್ಲ್ಯಾಟ್, ನಿಮ್ಮ ಸಂಪತ್ತು ಜಪ್ತಿ ಆಯಿತು. ಈಗ ನೀವು ಯಾರ ಮೇಲೆ ಏನ್ ಬೇಕಾದ್ರೂ ಆರೋಪ ಮಾಡ್ಬೋದು. ಆರೋಪದಿಂದ ಯಾರಾದ್ರೂ ತಪ್ಪಿಸ್ಕೊಂಡಿದಾರಾ? ಸೀತಾಮಾತೆ ತಪ್ಪಿಸ್ಕೊಂಡ್ರ? ಇವತ್ಗೂ ಆ ಬಡಪಾಯಿಗೆ ಅವಳ ಅಗ್ನಿ ಪರೀಕ್ಷೆ ಕೊಟ್ಟು ಅದಾದ್ಮೇಲೂ ಅವಳಿಗೆ ಒಬ್ಬ ದೋಬಿಯ ಅವಿವೇಕಿ ಇದಕ್ಕೂ ವಾಪಸ್ ವನ್ವಾಸ 2 ಸಲ ವನ್ವಾಸ ಅನ್ಭವಿಸ್ಬೇಕಾಯ್ತು. ಯಾವ ಕಾರಣಕ್ಕೆ? ಅವಳ್ದೇನ್ ತಪ್ಪಿತ್ತು? ಅದ್ರಲ್ಲಿ ಏನ್ ತಪ್ಪೇ ಇರ್ಲಿಲ್ವಲ್ಲ. ಇವೆಲ್ಲ ಆರೋಪಗಳು ನಿಮ್ಮೇಲ್ ಬಿದ್ದಿದ್ ಯಾಕಂದ್ರೆ ನಿಮ್ಗೆ ವಿಕಿ ಗೋಸ್ವಾಮಿ ಜೊತೆ ಹತ್ರದ ಸಂಪರ್ಕ ಇತ್ತು. ನಾನು ಅದನ್ನೇ ಹೇಳ್ತಿದ್ದು. 97ನಲ್ಲಿ ಅವನ ವಿರುದ್ಧ ಕೇಸ್ ಆಗಿತ್ತು. ಮುಂಬೈ ಪೊಲೀಸ್ನವರು ಕೇಸ್ ಹಾಕಿದ್ರು ಅವನ ವಿರುದ್ಧ. ಜಾಂಬಿಯಾ ಪೊಲೀಸ್ನವರು ಹಾಕಿದ್ರು. ಸೌತ್ ಆಫ್ರಿಕಾ ಪೊಲೀಸ್ನವರು ಹಾಕಿದ್ರು. ಅವನು ಜೈಲಲ್ಲೂ ಇದ್ದ. ಈ ವಿಕಿ ಗೋಸ್ವಾಮಿದು ಸ್ವಲ್ಪ ಕೀನ್ಯಾದಲ್ಲಿ, ಸೌತ್ ಆಫ್ರಿಕಾದಲ್ಲಿ ತುಂಬಾ ಶೂಟಿಂಗ್ಸ್ ನಡೀತಿತ್ತು. ಅವನು ಕೆಸಿನೋಸ್ ಅಲ್ಲಿ, ಅವನ್ ಪ್ರೈವೇಟ್ ಜೆಟ್ ಅಲ್ಲಿ, ಅಲ್ಲಿ ಇಲ್ಲಿ. ಆದ್ರೆ 15 ವರ್ಷ ದುಬೈ ಜೈಲಲ್ಲಿದ್ದ ಅವನು ಯಾವ್ದೋ ಕೇಸ್ ಮೇಲೆ. ಮತ್ತೆ 96 ಅಲ್ಲಿ ಇಡೀ ಇಂಡಸ್ಟ್ರಿ ಅವನನ್ನ ಭೇಟಿ ಮಾಡಿ ಬಂದಾಗಿತ್ತು. ನಾನು ಎಲ್ರಿಗಿಂತ ಕೊನೆಲ್ ಹೋಗಿದ್ ಹುಡ್ಗಿ. ಮತ್ತವಾಗ ನಾನೊಬ್ಬ ಸೆಕ್ರೆಟರಿ ಕೂಡ ಚೇಂಜ್ ಆಗಿದ್ದ. ಸೆಕ್ರೆಟರಿ ಚೇಂಜ್ ಆದ. ಮತ್ತೆ ಇವನ್ ಮೂಲಕ ನನ್ ಸಂಪರ್ಕ ಮಾಡ್ದ. ಮತ್ ನನ್ಗೆ ಖುಷಿ ಆಯ್ತು ಅವನ್ ಜೊತೆ ಮಾತಾಡೋವಾಗ. ಮತ್ತೆ ತುಂಬಾ ನನ್ನ ಕೋಸ್ಟಾರ್ಸಿದ್ರು. ಅಲ್ಲಿಗ್ ಹೋಗ್ ಬಂದ್ವಿ. ನಾನು ಅವ್ರಿಗೆ ಕೇಳ್ದೆ, ಯಾರೂನು ಈ ವಿಕಿ ಗೋಸ್ವಾಮಿ ನಿಮ್ಗಳಗ್ ಗೊತ್ತಾ? ಪ್ರತಿಯೊಬ್ರು ತುಂಬಾನೇ ಅವ್ರನ್ನ ಪ್ರೇಸ್ ಮಾಡ್ತಾ ಇದ್ರು. ನಾನ್ ಕೇವಲ 10 ದಿನದಲ್ಲೇ ಅವನನ್ನ ಭೇಟಿಯಾದೆ, ವಿಕಿ ಗೋಸ್ವಾಮಿನ. ಮತ್ ನಾನು ಬಾಂಬೆಗ್ ಬಂದ್ಬಿಟ್ಟೆ. ಅವಂದು ಯಾವ್ದೋ ಹೋಟೆಲ್ ಓಪನಿಂಗ್ ಇತ್ತು. ಅರ್ಧ ಬಾಲಿವುಡ್ ಅಲ್ಲೇ ಸೇರಿತ್ತು. ಎಲ್ಲ ನಮ್ ಬಾಲಿವುಡ್ ಸೆಲೆಬ್ರಿಟೀಸು, ಅವ್ರ ಹೆಸರು ಹೇಳಲ್ಲ ನಾನು, ಎಲ್ರೂ ಹೋಗಿದ್ರು ಅಲ್ಲಿಗೆ. ನನ್ನನ್ ಬಿಟ್ಟು ಆಗ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದೆ. ನನ್ಗೆ ಹೋಗಕ್ಕಾಗ್ಲಿಲ್ಲ. ಮತ್ ಅದೇ ರಾತ್ರಿ ಯಾವತ್ತೋ ಅವ್ರ ಹೋಟೆಲ್ ಓಪನಿಂಗ್ ಇತ್ತೋ ಅವತ್ತೇ ಅರೆಸ್ಟ್ ಆಗೋದ ಅವನು. ಒಳಗಡೆ ಇದ್ದಾಗ್ಲೇ ಫೋನ್ ಮಾಡ್ದ ನನ್ಗೆ. ಅವನ್ನ ಸಾಲಿಟರಿ ಕನ್ಫೈನ್ಮೆಂಟಲ್ಲಿ ಇಟ್ಟಿದ್ರಲ್ಲ ಆಗ. ಅವಾಗ ನನ್ಗೆ ಜೈಲಿಂದ ಫೋನ್ ಮಾಡ್ದ, ಮಾಮ್ಸ್. ಮತ್ ನಾನು ಫಸ್ಟ್ ಟೈಮ್ ಅವ್ನ್ ಫೋನ್ ಬಂದಾಗ ಕೆಳಗಿಟ್ಬಿಟ್ಟೆ. ಮತ್ ಆಮೇಲೆ ಅವ್ನ್ ನನ್ಗೆ ಒಂದೇ ಸಮ ಫೋನ್ ಮಾಡಕ್ ಶುರು ಮಾಡ್ದ. ನಾನು ಅವ್ನ್ ಫೋನ್ ತಗೊಂಡೆ ಮತ್ತೆ ಹೇಳ್ದೆ, ಎಸ್ ವಿಕ್ಸ್, ಅಂಡ್ ದಿಸ್ ಇಸ್ ಮೈ ಲಾಸ್ಟ್ ಕಾಲ್. ನನ್ಗೆ ಗೊತ್ತಿಲ್ಲ ನಾನು ಜೀವಂತ ಇರ್ತೀನೋ ಇಲ್ವೋ. ನನ್ನನ್ನ ಸಾಲಿಟರಿ ಕನ್ಫೈನ್ಮೆಂಟ್ನಲ್ಲಿ ಹಾಕ್ಬಿಟ್ಟಿದ್ದಾರೆ ಇವ್ರುಗಳು ಅಂತ. ನಾನಂದೆ ಸರಿ. ನಾನ್ ಕೇಳ್ದೆ, ಸರಿ ನನ್ನಿಂದ ಏನಾಗ್ಬೇಕು ಅಂತ. ಅವನಂದ, ಏನಿಲ್ಲ, ಕೊನೆಯದಾಗಿ ನಿನ್ ಜೊತೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಅಂದ. ಮತ್ ಅವನು ಫೋನಲ್ಲೇ ಅಳ್ತಿದ್ದ. ನಾನಂದೆ, ಸರಿ ಒಂದ್ಸಲ ಮಾಡ್ತೀನಿ. ನನ್ ಹತ್ರ ಅಂತೂ ಈ ನಿನ್ನ ಸಮಸ್ಯೆಗೆ ಪರಿಹಾರ ಇಲ್ಲ. ನಿನ್ನನ್ನ ಹ್ಯಾಂಗ್ ಮಾಡ್ತಾರೋ ಮಾಡೋದಿಲ್ವೋ, ನೀನ್ ಸಾಯ್ತ್ಯೋ ಇಲ್ವೋ ಅಂತ. ನಾನ್ ಹೋಗಿ ನನ್ ಗುರು ಹತ್ರ ಮಾತಾಡ್ತೀನಿ. ನಾನ್ ನನ್ ಗಾಡಿ ತಗೊಂಡೆ. ಗಗನ್ಗಿರಿ ಮಹಾರಾಜ್ರ ಆಶ್ರಮಕ್ಕೆ ಹೋದೆ. ಮತ್ ರಾತ್ರಿ ಅವರೊಬ್ರೇ ಕೂತಿದ್ರು ಉಯ್ಯಲೆ ಮೇಲೆ, ಸಮಾಧಿನಲ್ಲಿದ್ರು. ಮತ್ ನಾನ್ ಇವ್ರಿಗ್ ಕೇಳ್ದೆ ಅವ್ರಿಗೆ, ಬಿಕಾಸ್ ಅವರು ಅಷ್ಟು ದೊಡ್ಡ ತಪಸ್ವಿ ಅವರು. ಅವರಿಗೆ ಏನು ಹೇಳೋ ಅಗತ್ಯನೂ ಇಲ್ಲ. ನಾನು ಕೇವಲ 1 ಲೈನ್ ಹೇಳ್ದೆ, ಅವ್ನ್ ಫೋನ್ ಮಾಡಿದ್ದ ಅಂತ. ನಾನವಾಗ ಏನು ಉತ್ತರ ಹೇಳಿ? ಅವ್ನ್ ಹೊರಗ್ ಬರ್ತಾನ, ಈ ಪ್ರಾಬ್ಲಮ್ ಇಂದ ಹೊರಗ್ ಬರ್ತಾನ ಅಂತ ಕೇಳ್ದೆ. ಅವ್ರಂದ್ರು, ಅದಕ್ಕಿನ್ನೂ ಸಮಯ ಇದೆ. ಅವನಿಗೆ 12 ವರ್ಷ ಇದೆ. 12 ವರ್ಷ ಇದೆ. ಸೊ ಇದ್ರ ಮಧ್ಯೆ ನಾನಾಗ್ಲೇ ಹೇಳ್ದಂಗೆ ನಾನು ನವರಾತ್ರಿ ಮಾಡ್ದೆ. ಯಾರೋ ಬರೋರು ಕರಿಯೋರು, ಈಗ ಬಾ ಲೆಟ್ಸ್ ಗೋ ಟು ಪ್ರೆಸಿಡೆಂಟ್ ಹೋಟೆಲ್. ಸೊ ನಂದು ಪದೇ ಪದೇ ಸಂಕಲ್ಪ ಆಗ್ತಿದೆ, ಅಸಂಕಲ್ಪ ಆಗ್ತಿದೆ, ಭ್ರಷ್ಟ ಆಗ್ತಿದೆ. ಅವನು ನನ್ಗೊಂದ್ಸಲ ಹೇಳ್ದ, ಮಮ್ಸ್ ಕ್ಯಾನ್ ಯು ಕಮ್ ಅಂಡ್ ಸೀ ಮೀ? ನಾನಂದೆ ಆಯ್ತು, ಮೀಟ್ ಮಾಡ್ತೀನಿ ಅಂತ. ಆಗ ನಮ್ಮಮ್ಮ ಹೋಗ್ಬಿಟ್ಟಿದ್ರು. ಅಮ್ಮ ಹೋಗ್ಬಿಟ್ರು. ನಾನು ಏಕ್ದಮ್ ಒಂಟಿತನನ ಅನ್ಭವಿಸ್ತಿದ್ದೆ. ಮತ್ ಇವನು ಫೋನ್ನಲ್ಲಿ. ಸೊ ನನ್ಗನ್ನಿಸ್ತು, ಪರವಾಗಿಲ್ಲ, ಇವನೊಬ್ನಾದ್ರೂ ನನ್ಗೋಸ್ಕರ ಇದನ್ನಲ್ಲ ಫೋನ್ನಲ್ಲಿ ಅಂತ. ನಾನ್ ಹೋಗಿ ಅವನನ್ನ ನೋಡ್ಕೊಂಡ್ ಬರ್ಲಾ? ನಂಗ್ ಹೇಳ್ತಾನೆ, ನಾನು ಬದುಕ್ತೀನೋ ಸತ್ತೋಗ್ತೀನೋ ಅಂತ ಗೊತ್ತಿಲ್ಲ. ಸೊ ನಾನ್ ಹೋದೆ. ಅವನನ್ನ ನೋಡಕ್ಕೆ ಅಂತಾನೆ ಹೋದೆ. ಅಲ್ಲಿಗೆ ನೋಡಕ್ಕೆ ಅಂತ ಹೋದ್ಮೇಲೆ ಮತ್ತೆ ನನ್ನ ಹತ್ರ ಅವನು ಮಾತ್ ತಗೊಂಡ, ನೀನು ಇಲ್ಲಿ ಯಾವ್ದೇ ಶೇಖಿಕ್ ಹತ್ರ ಹೋಗ್ಬಾರ್ದು ಅಂತ. ನಾನ್ ಕೇಳ್ದೆ ಯಾಕೆ? ಅದಕ್ಕೆ ಅವನಂದ, ನಿನ್ನ ನೋಡ್ಬಿಟ್ರೆ ಅವರು ನನ್ನನ್ನ ಬಿಡೋದೇ ಇಲ್ಲ ಅಂತ. ಸೊ ನಾನಂದೆ, ಸರಿ ಹಾಗಿದ್ರೆ ನಂಗೆ ಉಳ್ದಿದ್ ಒಂದೇ ದಾರಿ ಧ್ಯಾನದ್ದು ಮತ್ತೆ ಈಶ್ವರನ್ ಭಕ್ತಿದು, ಗುರು ಭಕ್ತಿದು ಅಂತ. ಬ್ರಹ್ಮಚಾರ್ಯ ವ್ರತನ ಧಾರಣ ಮಾಡ್ಕೊಂಡ್ಬಿಟ್ಟೆ ನಾನು.
ಮತ್ತೆ ನನ್ನ 13 ವರ್ಷದ ಬ್ರಹ್ಮಚರ್ಯದ ವ್ರತದಲ್ಲಿ ನನ್ ಕುಂಡಲಿನಿ ಶಕ್ತಿ ಜಾಗೃತ ಆಗೋಯ್ತು. ಈ 7 ಚಕ್ರ ಏನಿದೆ, ಈ 7 ಚಕ್ರದ ಮೇಲೆ ನಮ್ ದೇವತೆಗಳಿರ್ತಾರೆ. ಒಬ್ಬೊಬ್ಬ ದೇವತೆನೂ ನನ್ನನ್ನ ಪರೀಕ್ಷೆ ಮಾಡಿದ್ರು. ತುಂಬಾ ಕಠಿಣವಾದದ್ದು ಪರೀಕ್ಷೆ. ಅದಾದ್ಮೇಲೆ ನನ್ನ ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಮತ್ತೆ ಇದ್ರ ಮಧ್ಯ 2012-13ರಲ್ಲಿ ಕುಂಭಮೇಳ ನಡೀತಿತ್ತು. ಅದೇ ಪ್ರಯಾಗ್ರಾಜ್ಗೆ ನಾನ್ ಬಂದೆ 2012-13ರಲ್ಲಿ. ಮತ್ತೆ ಇವನು ಬಿಡುಗಡೆ ಆದ. ಬಿಡುಗಡೆ ಆದ್ಮೇಲೆ ನಾನು ಪ್ರಯಾಗ್ರಾಜ್ಗೆ ಬಂದೆ ನನ್ ತಪಸ್ಸಿನ ಬಲದಿಂದ. ಯಾವ ಮನುಷ್ಯನ್ ಜೊತೆ ನಿಮ್ಮ 10 ದಿನದ ಪರಿಚಯ ಆಗಿತ್ತು? ಅವನು ನಿಮ್ಗೆ 2 ಸಲ ಫೋನ್ ಮಾಡ್ತಾನೆ, ಅದು ಜೈಲಿಂದ. ಹೌದು, ಅದು ಡ್ರಗ್ಸ್ ಕೇಸ್. ಇಲ್ಲ, ನಾನು ನನ್ನ ನೋಡಕ್ ಹೋಗಿದ್ದೆ. ಯಾರು ಹೋಗ್ತಾರೆ ಈ ತರ ಯಾರನ್ನ ನೋಡೋದಕ್ಕೆ? ಇಲ್ಲ, ಅದ್ಯಾಕಂದ್ರೆ ಆ ಮನುಷ್ಯ ಮನ್ಸಿಂದ ತುಂಬಾ ಒಳ್ಳೆಯವನು. ನೀವ್ ಅವನನ್ನ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಮನ್ಸಿಂದ ತುಂಬಾ ಒಳ್ಳೆ ವ್ಯಕ್ತಿ ಅವನು. ನೋಡಿ, ಪ್ರತಿಯೊಬ್ರದ್ದು ಒಂದೊಂದಿರುತ್ತೆ. ಆದ್ರೆ ಈಗ ನಾನ್ ನಿಮ್ಗೆ ಹೇಗೆ ಹೇಳಿ? ಈಗ ನೀವು ಹೇಳ್ತಾ ಇದ್ದೀರಾ ನೀವು ತಪಸ್ ಮಾಡಿದ್ರಿ ಅಂತ. ಈಗ ನೀವು ಮೊದಲನೇ ತಪಸ್ವಿ ಇರ್ಬೇಕು. ದುಬೈನಲ್ಲಿ ಶೇಖ್ ಜಾಯದ್ ರೋಡಲ್ಲಿ ಒಂದು ಫ್ಲಾಟ್ ಅಲ್ಲಿ ತಪಸ್ ಮಾಡಿದವರು. ಅಲ್ಲ, ತಪಸ್ ಮಾಡೋರೆಲ್ಲ ಹಿಮಾಲಯದ ಗುಹೆಗಳಿಗೆ ಹೋಗ್ತಾರೆ, ಕೆಲವರು ಹರಿದ್ವಾರದ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲ, ಇದನ್ನೇ ಮನುಷ್ಯನ ಏನನ್ಬೋದು, ಅದನ್ನ ಅವಿದ್ಯೇನೋ ಇಗ್ನೋರೆನ್ಸೋ ಅಂದ್ರೆ ಹಿಮಾಲಯಕ್ ಹೋದ್ರೆ ನಿಮ್ಗೆ ಪರಮೇಶ್ವರ ಪ್ರಾಪ್ತಿ ಆಗ್ತಾನೆ ಅಂತ. ನನ್ ಅದೊಂದೇ ಫ್ಲಾಟು, ಅದ್ರೊಳಗಡೆ ಯಾವುದೇ ಸೌಲಭ್ಯ ಇಲ್ಲ. ಕೇವಲ ಒಂದು ಕಂಬಳಿ ಇದೆ ಅಲ್ಲಿ ನಾನ್ ಕೂರಕ್ಕೆ. ಅಂದ್ರೆ ಯೋಗಿಗಳಿರೋ ತರ. ನೀವು ಏನಾದ್ರೂ ಮಾಡಿ ಒಂದ್ವೇಳೆ ನೀವು ಭೋಗಿ ಆಗಿದ್ರೆ ಆಗ ನೀವು ಹಿಮಾಲಯದ ಕೇವ್ನಲ್ಲೂ ಒಳ್ಳೊಳ್ಳೆ ವಸ್ತುಗಳನ್ನಿಟ್ಟು ಮಜಾ ಮಾಡ್ತೀರಾ. ಅದೇ ತಪ್ಪನೆ ನಾವುಗಳು ಮಾಡ್ತಿರೋದು. ನಾವು ಬಟ್ಟೆಗಳನ್ನ ನೋಡಿ ಯೋಗಿನೋ ಅಲ್ಲೋ ಅಂತ ಘೋಷಣೆ ಮಾಡ್ಬಿಡ್ತೀವಿ ಮನ್ಸಿಗೆ ಬಂದ ಹಾಗೆ. ನೋಡಿ, ನೀವು ಇಷ್ಟೊಂದು ತಪಸ್ ಮಾಡಿದ್ದೀರಾ, ನಿಮ್ಮ ಕುಂಡಲಿನಿ ಏನು ಇಷ್ಟೊಂದು ಜಾಗೃತವಾಗಿದೆ, ನಿಮಗೆ ಎಷ್ಟೊಂದು ಶಕ್ತಿ ಸಿಕ್ಕಿದೆ ಭಗವಂತನಿಂದ. ಇದ್ರ ಉಪಯೋಗನ ಒಬ್ಬ ಡ್ರಗ್ ಮಾಫಿಯಾನ ಉಳ್ಸೋದಿಕ್ ಬಳಸ್ಬೇಕಾಗಿತ್ತಾ ನೀವು? ಇಲ್ಲ, ನಾನ್ ಅದನ್ನೇ ಹೇಳ್ತಿರೋದು. ಅವರನ್ನ ಉಳ್ಸೋದಿಕ್ಕೋಸ್ಕರ ನಾನು ಈ ಸಾಧನೆ ಮಾಡ್ಬೇಕಾಯ್ತು. ನಾನು ಆಗ್ಲೇ ಹೇಳ್ದಂತೆ 1 ತಿಂಗಳು ನಾನು ಅನ್ನತ್ಯಾಗ ಮಾಡ್ಬಿಟ್ಟಿದ್ದೆ. 40 ದಿನ ನಾನು ನೀರ್ ಕುಡ್ಕೊಂಡೆ ಜಪ ತಪಗಳನ್ನ ಮಾಡ್ತಾ ಇದ್ದೆ. 60 ದಿನ ನಾನು ಹಿಂಗೆ 2 ತಿಂಗಳು ದಿನ ವ್ರತ ಮಾಡ್ತಿರ್ತಿದ್ದೆ, ಅನ್ನ ತಿಂದೆ. ಸೊ ಅದರಿಂದ ಏನಾಯ್ತು ಅಂದ್ರೆ, ಆನಂದ ಏನಿತ್ತು ಅಂದ್ರೆ ಆ ವ್ಯಕ್ತಿ ಬರ್ಲಿ, ನಾನು ಅವನನ್ನ ಮದ್ವೆ ಆಗ್ತೀನಿ, ಅದು ನಷ್ಟ ಆಗೋಯ್ತು. ಅದಕ್ಕೆ ನಾನು ಹೇಳ್ತಿರೋದು 12 ವರ್ಷ ಆಗಿತ್ತು ಅಲ್ವಾ? ಬಹುಶಃ ಇರ್ಬೋದೇನೋ. ಆದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬ್ರಹ್ಮಚರ್ಯ ವ್ರತದಿಂದ ನನ್ಗೆ ನಷ್ಟ ಆಗೋಯ್ತು. ಅವನನ್ನ ಪಡ್ಕೊಳ್ಳೋದು ಅಷ್ಟೆ. ಯಾಕಂದ್ರೆ ನಾನೊಂದು ಇಂಟರ್ವ್ಯೂನಲ್ಲಿ ಓದ್ದೆ, ನೀವು ಹೇಳಿದ್ರಿ ಅವನಿಗೆ ಮದುವೆ ಆಗಿದೆ ಅಂತ ನಿಮಗೆ ಗೊತ್ತಾದಾಗ ನೀವು ಅವನಿಗೆ ತುಂಬಾ ಬೈದಿದ್ರಿ ಅಂತ. ಅದು 1996ಅಲ್ಲಿ. ಆಗ ಅವನನ್ನ ಅಪ್ರೋಚ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಆದ್ಮೇಲೆ ನನಗ್ ಗೊತ್ತಾಯ್ತು ಅವನಿಗೆ ಬೇರೆ ಯಾರ್ ಜೊತೆನೂ ಮದ್ವೆ ಆಗಿದೆ ಅಂತ. ಸೊ ನಾನು ಅವನಿಗೆ ಫೋನ್ ಮಾಡ್ದೆ ಮತ್ತೆ ಬೈದ್ಬಿಟ್ಟೆ. ಅವಳೊಬ್ಳು ಬಿಳಿಯನ್ನ ಮದ್ವೆ ಮಾಡ್ಕೊಂಡಿದ್ದ, ಪರಂಗಿ ಅವಳು. ಸೊ ನನಗೆ ಫೋನ್ ಮಾಡ್ದ ಅವನು, ನನಗ್ ಗೊತ್ತಾಯ್ತು ಅವನಿಗೆ ಮದ್ವೆ ಆಗಿದೆ ಅಂತ. ನಾನ್ ಅವನು ಕೇಳ್ದೆ, ನೀನ್ ಏನ್ ಮಾಡ್ದೆ ಅಂತ. ಅವನಂದ, ಮಾಮ್ಸ್ ವಾಟ್ ಹ್ಯಾಪನ್ಡ್? ಐ ಸೆಡ್, ನೋ ಯು ಡಿಡ್ಂಟ್ ಟೆಲ್ ಮಿ ದಟ್ ಯು ಹ್ಯಾವ್ ಗಾಟ್ ಮ್ಯಾರಿಡ್. ನಾನಂದೆ, ಈಗ್ಲೇ ಇಟ್ಸ್ ಬೆಟರ್ ಟು ಬ್ರೇಕ್ ಅಪ್ ಅಂತ. ಮನುಷ್ಯ ತುಂಬಾ ಆಳ ಕೇಳಿದ್ರೆ ಪ್ರೀತಿ ಆಗತ್ತೆ, ಇನ್ನೂ ಕಠಿಣ ಆಗತ್ತೆ. ಆದ್ರಿಂದ ಮುಕ್ತರಾಗಕ್ಕೆ ಆ ಸಂಬಂಧದಿಂದ ನಾನಂದೆ, ನೀನ್ಯಾಕ್ ಇದನ್ನ ನನ್ಗೆ ಮೊದ್ಲೇ ಹೇಳಿಲ್ಲ, ನಿನಗ್ ಮದ್ವೆ ಆಗಿದೆ ಅಂತ. ಸೊ ಅವ್ನ್ ನನ್ಗೆ ಹೇಳ್ದ ಅವನ್ ಸಂಬಂಧ ಆ ಹೆಂಗ್ಸಿನ್ ಜೊತೆ ಅಷ್ಟು ಚೆನ್ನಾಗಿಲ್ಲ ಅಂತ. ಅವ್ರು ಬೇರೆ ಬೇರೆ ಮಲಗ್ತಾರೆ, ಬೇರೆ ಕೋಣೆನಲ್ಲಿ ಮಲಗ್ತಾರೆ ಅಂತ. ಸೊ ಈಗ ಎಲ್ಲಿದ್ದಾರೆ ಅವರು? ಅವರು ಬೇರೆಯವ್ರ ಜೊತೆ ಇದ್ದಾರೆ. ಬೇರೆ ಯಾವ್ದೋ ಜೈಲಲ್ಲ? ಇಲ್ಲ, ಅವರು ಬೇರೆ ಇನ್ಯಾರ್ದೋ ಜೊತೆ ಇದ್ದಾರೆ. ಬಿಳಿಯವರಲ್ವಾ? ಬಿಳಿ ಜನರು 12 ವರ್ಷ ಕಾಯ್ತಾರೆ ಯಾರಿಗೋಸ್ಕರನಾದ್ರೂ. ಅವ್ರಂತೂ 1 ತಿಂಗಳು ಕಾಯೋದಿಲ್ಲ. ಇವನ್ ಹೋದ್ರೆ ನೆಕ್ಸ್ಟ್ ಡೇನೆ ಇನ್ಯಾರೋ ಬಂದ್ಬಿಡ್ತಾರೆ. ಇಲ್ಲ, ಮಹಿಳೆ ಬಗ್ಗೆ ಮಾತಾಡ್ತಿಲ್ಲ ನಾನು. ಆ ಬಿಳಿಯನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ಆ ವಿಕ್ಕಿ ಗೋಸ್ವಾಮಿ ಎಲ್ಲಿದ್ದಾರೆ? ಅವನೀಗ ಅಮೆರಿಕ ಜೈಲಲ್ಲಿದ್ದಾನೆ. ಸೊ ಅದೇನಾಯ್ತು ಅಂದ್ರೆ, 2013ರಲ್ಲಿ ಅವನ್ ಬಿಡುಗಡೆ ಆಗಿ ಕೀನ್ಯಾಗ್ ಹೋದ. ನನ್ಗೆ ಭೇಟಿ ಆಗ್ಲಿಲ್ಲ ಅವನು. ಮತ್ತೆ ಅದಾದ್ಮೇಲೆ ಅವನು 1-2 ವರ್ಷ ವ್ಯವಸ್ಥಿತವಾಗಿ ಕೂಡ ಇದ್ದ. 1-2 ವರ್ಷ ಅವನು ವ್ಯವಸ್ಥಿತವಾಗಿದ್ದ. ಅಂದ್ರೆ ನೀವು ಮತ್ತೆ ತಪಸ್ ಮಾಡಲ್ವಾ ಅವನನ್ನ ಹೊರಗೆ ತರೋದಕ್ಕೆ? ಇಲ್ಲ, ನೀವು ನನ್ ಮಾತ್ ಕೇಳಿ. ಅವನು 2-3 ವರ್ಷ ನೋಡ್ದ ಸೀದಾ ಸಾದಾ ಜೀವನ ನಡ್ಸೋದಕ್ಕೆ. ಅವನ್ ಜೊತೆಗೂ ಬೇಡ್ದಿರೋ ವ್ಯವಹಾರ ಆಯ್ತು. ಈಗ ನಾನೇನ್ ಹೇಳಕ್ಕಾಗಲ್ಲ ಅವನ್ ಬರ್ತಾನ ಇಲ್ವಾ ಅಂತ. ಈಗ ನಾನು ಅವನ ಕರ್ಮಗಳನ್ನ ಅದ್ರ ಮೇಲ್ ಬಿಟ್ಬಿಟ್ಟಿದ್ದೀನಿ. ಅವನ್ ಸರಿ ಹೋಗ್ಬೇಕಂದ್ರೆ ನೋಡಿ, ಈಗ ರಾವಣ ಸೀತೆನ ಅಪಹರಣ ಮಾಡ್ದ. ಅವನು ತಮ್ಮ ವಿಭೀಷಣ ಇದ್ದ ನೋಡಿ. ವಿಭೀಷಣ ಇರ್ಲಿ, ಎಷ್ಟು ಜನ ಹೋಗಿ ಹೇಳಿದ್ರು ಸೀತಾಮಾತೆನ ಕಳಿಸ್ಬಿಡು ಅಂತ. ಸೀತಾಮಾತೆನ್ ಕಳಿಸ್ಬಿಟ್ರು.
ಆದ್ರೆ ವಿಭೀಷಣನ್ ಮಾತ್ನ ಕೇಳಲೇ ಇಲ್ಲ ರಾವಣ. ಸೊ ಹಂಗೆ ಆಗುತ್ತೆ ಜೀವನದಲ್ಲಿ ಕೂಡ. ಯಾರ್ದು ಯಾರಿಗ್ ಗೊತ್ತಿರುತ್ತೆ, ಯಾರ್ದು ಏನ್ ಕರ್ಮ ಇರುತ್ತೆ ಅಂತ, ಇವತ್ತು ನೀವೇ ಅವ್ರದ್ದೇನಿರುತ್ತೆ ಅಂತ ಅಲ್ವಾ? ಅದಕ್ಕೆ ಅವನು ವಾಪಸ್ ಅಮೆರಿಕಾಗ್ ಹೋದ. 2016, 17, 18, 19, 20 ಆಮೇಲೆ ನಾನು ವಾಪಸ್ ತಪಸ್ಸೆ ಕೂತ್ಕೊಂಡೆ. ಈ ಸಲ ನಾನು ನನ್ ಮೇಲೆ ಏನ್ ಕೇಸ್ ಹಾಕಿದ್ರಲ್ಲ, ಮತ್ ನಾನು 2017ರಲ್ಲಿ ನಾನು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾಗೆ ಒಂದು ಪತ್ರ ಬರ್ದೆ. ನಾನದನ್ನ ಆಮೇಲೆ ಪ್ರಕಟ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಅವ್ರಿಗೆ ನಾನು ನೇರವಾಗಿ ಹೇಳಿದ್ದೆ, ನಾನು ತಪಸ್ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅಂತ. ಮತ್ತೆ ಈ ಆರೋಪ ಏನ್ ನನ್ಮೇಲೆ ನಿಮ್ ಕಮಿಷನರ್ ನಿಮ್ಮ ACP ಮಾಡಿದನಲ್ಲ, ಅದು ತಪ್ಪು. ಮತ್ತೆ ನಾನ್ ಅವರಿಗೆ 2017ರಲ್ಲೇ ಒಂದು ಪತ್ರ ಬರ್ದಿದ್ದೆ. ನಾನದನ್ನ ರಿಲೀಸ್ ಮಾಡ್ತೀನಿ ನಿಮ್ಗೋಸ್ಕರ. ಅದ್ರಲ್ಲಿ ನಾನೇನ್ ಬರ್ದಿದ್ದೀನಿ ಅಂತ ನೀವೇ ನೋಡಿ. ನೀವೇ ಹೇಳ್ಬಿಡಿ ಪಬ್ಲಿಕ್ಗೆ ಏನ್ ಬರ್ದಿದ್ದೀರಾ ಅಂತ. ಇಲ್ಲ, ನಾನು ಅದ್ರಲ್ಲಿ ತುಂಬಾ ವಿಸ್ತಾರವಾಗಿ ಬರ್ದಿದ್ದೀನಿ. ನಾನು ಇಷ್ಟು ವರ್ಷ ತಪಸ್ ಮಾಡಿದ್ದೀನಿ. ಮತ್ತೆ ನಾನು ಡ್ರಗ್ಸ್ಗೆ ಯಾರು ಇಳಿತಾರೆ, ದುಡ್ಡುಗೋಸ್ಕರ ಕೆಲವರು ಡ್ರಗ್ಸ್ಗೆ ಅಂತ ಇಳಿತಾರೆ. ಯಾರ್ ಬಾಲಿವುಡ್ಗೆ ಹೋಗಿ ಒಂದು ದಿನದಲ್ಲಿ 10 ಲಕ್ಷ ಸಂಪಾದಿಸ್ತಾಳೋ ಅವಳು ತನ್ನ 3 ಅಪಾರ್ಟ್ಮೆಂಟ್ಸ್ನ ಪಾಳ್ ಬೀಳೋದನ್ನ ನೋಡಿದಾಳೆ. ಅಲ್ಲಿಗ್ ನಾನು 25 ವರ್ಷ ಹೋಗೇ ಇಲ್ಲ. ಅದ್ ಹಾಳಾಗೋಗ್ಲಿ, ಏನಾದ್ರೂ ಆಗ್ಲಿ, ಅದನ್ನ ನೋಡಕ್ಕೂ ಹೋಗಿಲ್ಲ. ಅಂತವಳು ಡ್ರಗ್ಸ್ ಇಳಿತೀನ? ಅದು 2. ಡ್ರಗ್ಸ್ ಇಳಿದ್ರೆ ಯಾತಕ್ಕೋಸ್ಕರ ಇಳಿಬೇಕು? ಮತ್ ಒಂದ್ ಕೋಣೆಲಿರೋಳು. ನಿಮ್ಗೆ ಯಾವತ್ತಾದ್ರೂ ರಿಗ್ರೆಟ್ ಆಗತ್ತಾ? ಅಂದ್ರೆ ಒಬ್ಬ ತಪ್ಪು ವ್ಯಕ್ತಿ ಸಹವಾಸಕ್ಕೆ ಬಿದ್ದುಬಿಟ್ರಿ, ಅದರಿಂದಾಗಿ ಎಷ್ಟೊಂದು ತಲೆನೋವು ಸಹಿಸ್ಕೋಬೇಕಾಯ್ತು ಅಂತ, ಇಷ್ಟೊಂದು ದುಃಖ ಆಗ್ತಿದೆ. ಇವತ್ತೊಂದ್ ಸ್ವಲ್ಪ ಅನ್ನಿಸ್ತಿದೆ. ಆದ್ರೆ ನಾನ್ ಏನ್ ಯೋಚಿಸ್ತಾ ಇದ್ದೀನಿ ಅಂತಂದ್ರೆ, ಈ ಹಿಂದೆನೋ ದೇವ್ರದೇನೋ ಒಂದು ಪ್ಲಾನಿಂಗ್ ಇರ್ಬೋದು ಅಂತ. ಯಾಕಂದ್ರೆ 2016ರಿಂದ 24 ನಾನು ಇನ್ನೂ ಕಠಿಣ ತಪಸ್ ಮಾಡ್ದೆ. ಅದ್ರಿಂದ ನಾನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿ ತನಕ ನಾನು ಸಿದ್ಧ ಅವಸ್ಥೆಯಲ್ಲಿ ತಲುಪಿರ್ಲಿಲ್ಲ. ಆ 2016ರಲ್ಲಿ ಏನ್ ನನ್ಮೇಲ್ ಕೇಸ್ ಇತ್ತೋ ಅದ್ ಅವನ್ ಮೇಲಿತ್ತು. ಸೊ ನನ್ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ತಪಸ್ಸಿಂದು. ಸೊ ಯಾವಾಗ ಆ ಕೇಸು ನನ್ಮೇಲ್ ಬಂತೋ ಆಗ ನಾನಂತೂ ಭೂಮಿ ಆಕಾಶ ಒಂದ್ ಮಾಡ್ಬಿಟ್ಟಿದ್ದೆ. ನೋಡಿ, ನಾನು ಒಂದು ವಿಷಯಕ್ಕೆ ನಿಮ್ಮನ್ನ ಪ್ರಶಂಸೆ ಮಾಡ್ತೀನಿ. ಅಂದ್ರೆ ನೀವು ಪ್ರತಿಯೊಂದನ್ನು ಮುಚ್ಚಿಡದೆ ಸೀದಾ ಉತ್ತರ ಕೊಟ್ಟಿದ್ದೀರಾ. ನೀವು ಯಾವ ವಿಷಯನೂ ತಿರುಗಿಸುವಂತ ಪ್ರಯತ್ನ ಮಾಡಲಿಲ್ಲ. ಎಲ್ಲಾ ಫ್ಯಾಕ್ಟ್ಸನ್ನು ನೀವು ಎಲ್ಲರ ಮುಂದೆ ಇಟ್ಟಿದ್ದೀರಾ. ಇದು ಒಳ್ಳೆ ಮಾತು. ಈಗ ಪಬ್ಲಿಕ್ಕಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಒಂದು ಸಲ ಲಾಲು ಯಾದವ್ ಅವರು ನಿಮ್ಮನ್ನ ಪಟ್ನಕ್ಕೆ ಕರೆದಿದ್ರು. ಆ ಶೋ ಬಗ್ಗೆ ತುಂಬಾ ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಅವಾಗ ನನ್ಗೆ ಲಾಲು ಯಾದವ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಈಗೇನಾಯ್ತು ಅಂತ ಹೇಳ್ತೀನಿ. ಇದೇ ಸೆಕ್ರೆಟರಿನೇ ನನ್ಗೆ ವಿಕಿನ ಪರಿಚಯ ಮಾಡ್ಸಿದ್ದು. ಅವನಿನ್ನೂ ಹೊಸಬ ಆಗ 2 ತಿಂಗ್ಳಾಗಿತ್ತು ಅನ್ಸತ್ತೆ. ಮತ್ತೆ ನಾನು ಗೋವಾಗ್ ಹೋಗಿದ್ದೆ ಒಂದು ಕಾರ್ನಿವಲ್ ಪ್ರೋಗ್ರಾಮ್ಗೆ. ಅದ್ರ ಚೀಫ್ ಗೆಸ್ಟ್ ಆಗಿದ್ದೆ. ಮತ್ತೆ ಅವನು ಅಲ್ಲಿಂದ ನನ್ಗೆ ಫೋನ್ ಮಾಡ್ದ, ಮಮತಾ ಇವಾಗ ಇಲ್ಲಿಂದ ನೀನು ಸ್ಟ್ರೇಟ್ ಬಿಹಾರಕ್ ಹೋಗ್ತೀಯಾ? ಸೊ ನಾನ್ ಕೇಳ್ದೆ, ಆಯ್ತು ಯಾಕೆ ಅಂತ. ಅವನಂದ, ಇಲ್ಲ ಅಲ್ಲೊಂದು ಶೋ ಇದೆ ಹಿಂಗಿಂಗೆ ಅಂತೆಲ್ಲ ಹೇಳ್ದ. ನಾನು ಗಣೇಶ್ ಹೆಗ್ಡೆ ಅವಾಗ ನನ್ನ ಕೊರಿಯೋಗ್ರಾಫರ್ ಆಗಿದ್ದ. ನಾನು 10 ಜನ ಡಾನ್ಸರ್ಸು, ಒಬ್ಳು ಡ್ರೆಸ್ ಡಿಸೈನರ್ ಮತ್ತೆ ಮೇಕಪ್ ಮ್ಯಾನು ಇದ್ರು, ಹೇರ್ ಡ್ರೆಸ್ಸರ್ ಕೂಡ ಇದ್ರು. ನಾವುಗಳು ಫ್ಲೈಟಲ್ಲಿ ಅಲ್ಲಿಂದ ಹೊರಟ್ವಿ. ಮತ್ತೆ ಕೆಳಗಿಳಿದ್ವಿ. ಮತ್ತವಾಗ ಬಿಲೀವ್ ಮೀ, ದೇವ್ರಾಣೆ ಹೇಳ್ತೀನಿ, ಬಿಹಾರ್ ಎಲ್ಲಿದೆ ಅಂತಾನೂ ನನಗ್ ಗೊತ್ತಿರ್ಲಿಲ್ಲ. ನಾವುಗಳು ಗಾಡಿನಲ್ಲಿ ಹೋಗ್ತಿದ್ವಿ. ಮತ್ತೆ ನನ್ನ ಹೇರ್ ಡ್ರೆಸ್ಸರ್ ಇದ್ದೋಳು ಹೇಳ್ತಾಳೆ, ನಾನು ಬಾಬ್ ಪಿನ್ ತಗೊಳ್ಳೋದು ಮರ್ತೋದೆ ಮೇಡಮ್ ಅಂತ. ಸೊ ಈಗೇನ್ ಮಾಡೋಣ ಅಂದೆ. ಅವಳಂದ್ಲು, ನಾವು ಇಲ್ಲೇ ಯಾವ್ದಾದ್ರೂ ಶಾಪಲ್ಲಿ ನಿಲ್ಸೋಣ. ನಾನ್ ಹೇಳ್ದೆ ಆ ಡ್ರೈವರ್ಗೆ 1 ನಿಮಿಷ ನಿಲ್ಸಿ ಅಂತ. ಆಗ ಒಂದ್ ಶಾಪ್ ಕಾಣಿಸ್ತು. 1 ನಿಮಿಷ ನಿಲ್ಸಿ ಅಂದೆ. ಅವನು ಯಾಕೆ ಅಂತ ಕೇಳ್ದೆ. ಇಲ್ಲ, ನನ್ನ ಹೇರ್ ಡ್ರೆಸ್ಸರ್ ಒಂದು ಹೇರ್ ಪಿನ್ ತರೋದ್ ಮರ್ತಿದ್ದಾರೆ, ಅದನ್ನ ಇಲ್ಲಿ ತಗೋಬೇಕು ಅಂತ ಇದ್ದೀನಿ ಅಂತ. ಅವನಂದ ನಿಲ್ಸಂಗಿಲ್ಲ ಅಂತ. ನಾನ್ ಕೇಳ್ದೆ ಯಾಕೆ ಅಂತ. ಅವನಂದ, ಇದು ನಕ್ಸಲೈಟ್ ಏರಿಯಾ ಅಂತ. ನಾನ್ ಕೇಳ್ದೆ, ನಕ್ಸಲೈಟ್ ಏರಿಯಾ ಅಂದ್ರೆ ಏನ್ರಿ ಅದು ಅಂದೆ. ಅವನಂದ, ಏನು? ಮತ್ತೆ ನನ್ ಒಳಗಿಂದ ಡಗ 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 ಅಂತ ಹೊಡ್ಕೋತಾ ಇದೆ. ನಾನಂದೆ, ಆಮೇಲೆ ನಾವುಗಳು ಹೋಟೆಲ್ಗೆ ಹೋದ್ವಿ. ಹೋಟೆಲ್ನಲ್ಲಂತೂ ಒಂದು ದೊಡ್ಡ ಲೈನು ಆಫೀಸರ್ಸ್ದು. ಯುದ್ಧಕ್ ಹೋಗ್ತಾರಲ್ಲ ಹಂಗೆ AK-47 ಹಿಡ್ಕೊಂಡು 100 ಪೊಲೀಸು ರೈಟಲ್ಲಿ, 100 ಪೊಲೀಸು ಲೆಫ್ಟಲ್ಲಿ. ನಾವುಗಳು ಹೋದ್ವಿ. ಮೇಲೆ 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 ನಮ್ ರೂಮ್ವರ್ಗೂ ಬಂದ್ಬಿಟ್ರು ಪೂರ್ತಿ ಮಿಲಿಟರಿ ಫೋರ್ಸು. ನಾನು ನನ್ ರೂಮ್ ಡೋರ್ ಕೂಡ ತೆಗ್ದೆ. 5,000 ಜನ ನನ್ ರೂಮ್ ಒಳಗಡೆ ಕೂತಿದ್ದಾರೆ. ಯಾರ್ದೋ ಮಕ್ಕಳು, ಹೆಂಡ್ತೀರು, ಅವರು ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ತುಂಬಾ ಜನ ತುಂಬ್ಕೊಂಡಿದ್ರು, 1000 ಜನ ತುಂಬ್ಕೊಂಡಿದ್ರು, ಎಣ್ಸಕ್ಕಾಗ್ಲಿಲ್ಲ. ಆದ್ರೆ
ಪೂರ್ತಿ ತುಂಬಿಕೊಂಡಿದ್ರು ಸೋಫಾ ಮೇಲೆ ಒಂಚೂರು ಜಾಗನೇ ಇರ್ಲಿಲ್ಲ. ಅಂದ್ರೆ ಎಲ್ಲಾ ಕಡೆ ಜನ ಅಂದ್ರೆ ಜನ, ನಿಮ್ ಕೋಣೆನಲ್ಲೂ ತುಂಬ್ಕೊಂಡ್ಬಿಟ್ಟಿದ್ರು. ಜನ ಅಂದ್ರೆ ಜನ. ಮತ್ತೆ ಆಮೇಲೆ 1 ಗಂಟೆ ಆದ್ಮೇಲೆ ಫೋನ್ ಬಂತು, ನಿಮ್ ಶೋ ರೆಡಿ ಇದೆ, ನಾವುಗಳೆಲ್ರೂ ಗಣೇಶ್ ಹೆಗ್ಡೆ ಡ್ಯಾನ್ಸರ್ಸು ಎಲ್ರೂ ಅಲ್ಲಿಗೆ ಹೋಗಿ ತಲುಪಿದ್ವಿ. ಡ್ರೆಸ್ಸಿಂಗ್ ರೂಮಲ್ಲಿ ಮತ್ತೆ ಜನ, ಇನ್ನೊಂದು 10,000 ಜನ ಡ್ರೆಸ್ಸಿಂಗ್ ರೂಮಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಒಂದೇ ಸಮ ಕಚ ಅಂತ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಾಡ್ಕೊಳಕ್ಕೂ ಜಾಗ ಇಲ್ಲ. ಮತ್ತೆ ಡಾನ್ಸರ್ಸ್ ಎಲ್ರೂ ನನ್ನ ಹತ್ರಕ್ ಬಂದ್ರು, ಗಣೇಶ್ ಹೆಗ್ಡೆ ನನ್ನ ಹತ್ರಕ್ ಬಂದ್ರು. ಮತ್ತೆ ನನಗ್ ಹೇಳ್ತಾನೆ, ಮಮತಾಜಿ ನಾವೇನ್ ಮಾಡೋದೀಗ? ಮತ್ತೆ ನಾವುಗಳೆಲ್ಲರೂ ಟ್ರ್ಯಾಕ್ ಪ್ಯಾಂಟ್ ಅಲ್ಲಿದ್ವಿ. ಮತ್ತೆ ನಾನು ಡ್ಯಾನ್ಸ್ ಮಾಡ್ಬೇಕಿತ್ತು, ಲಂಬಾ ಲಂಬಾ ಗುಂಗಟ್ ಕಾಯೋವೋ ಈ ಹಾಡ್ಗೆ. ಸೊ ನಾನಂದೆ ಒಂದ್ ಕೆಲ್ಸ ಮಾಡೋಣ, ಇದೇ ಟ್ರ್ಯಾಕ್ ಸೂಟ್ ಅಲ್ಲಿ ವಿ ವಿಲ್ ಗೋ ಆನ್ ದ ಸ್ಟೇಜ್. ಸೊ ನೋ ಬಡಿ ಇಸ್ ಚೇಂಜಿಂಗ್, ಬಿಕಾಸ್ ಚೇಂಜ್ ಮಾಡಕ್ಕೂ ಜಾಗನೇ ಇಲ್ಲ. ಸ್ಟೇಜ್ ಮೇಲ್ ಹೋದ್ವಿ, ನಾವುಗಳು 2 ಬ್ಯಾಕ್ ಟು ಬ್ಯಾಕ್ ವೇಡೆಡ್ 1 ಆಫ್ಟರ್ 1. ಮತ್ತೆ ಎಲ್ಲಾ ಡಾನ್ಸರ್ಸು ನನ್ ರೂಮಲ್ಲೇ ಕೂತಿದ್ರು. ವಿ ವರ್ ವೇಟಿಂಗ್ ಫಾರ್ ಅವರ್ ಫ್ಲೈಟ್. ಇಟ್ ವಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಎಲ್ಲಾ ಡಾನ್ಸರ್ಸು ನನ್ನ ಗೇರವ್ ಮಾಡ್ಕೊಂಡು ನನ್ ರೂಮಲ್ಲೇ ಕೂತಿದ್ರು. ಜನ ಹೋಗಕ್ ತಯಾರೇ ಇರ್ಲಿಲ್ಲ. ಡ್ಯಾನ್ಸರ್ಸ್ ಎಲ್ರು ನನ್ ರೂಮಲ್ಲಿ ಹಾಗೆ ಕೂತಿದ್ರು. ಎಲ್ರೂ ಹೆದ್ರಿದ್ರು ಎಲ್ ಬಂದ್ಬಿಟ್ವಿ ಅಂತ. ನಾನು ನನ್ನ ಹಸ್ಮುಖ್ ನನ್ನ ಸೆಕ್ರೆಟರಿ ಆಗಿದ್ದ. ಸರಿ, ಅವನಿಗೆ ಫೋನ್ ಮಾಡ್ದೆ. ನಾನು ಕೇಳ್ದೆ, ನಿನ್ಗೆ ಯಾವನೋ ಹೇಳ್ದ ಬಿಹಾರಲ್ಲಿ ಶೋ ತಗೊಳಕ್ಕೆ ಅಂತ. ನಾನ್ ಬೈದೆ, ಈಸ್ ಮನಿ ಇಂಪಾರ್ಟೆಂಟ್, ಬಿಲೀವ್ ಮೀ. ಅವಾಗ ಐ ವಾಸ್ ರೆಫ್ಯೂಸಿಂಗ್ ಥಿಂಗ್ಸ್ ಲೆಫ್ಟ್ ರೈಟ್ ಸೆಂಟರ್. ನನ್ಗೆ ದುಡ್ಡು ಅಷ್ಟು ಮಹತ್ವದಾಗಿರ್ಲಿಲ್ಲ. ನಾನಂದೆ, ಯು ಆರ್ ಗಿವಿಂಗ್ ಇಂಪಾರ್ಟೆಂಟ್ ಟು ಮನಿ. ಅಟ್ ಲೀಸ್ಟ್ ಬಿಹಾರ್ ಎಲ್ ಬರತ್ತೆ ಅಂತನಾದ್ರೂ ನೋಡ್ಬೇಕಿತ್ತು. ನನಗ್ ಗೊತ್ತಿಲ್ಲ ಬಿಹಾರ್ ಎಲ್ ಬರತ್ತೆ. ಎನಿವೇ ನಾವುಗಳು ತಲುಪದ್ವಿ. ನಾವುಗಳು ಏರ್ಪೋರ್ಟ್ಗೂ ಹೋದ್ವಿ. ಯಾರೋ ಹೇಳಿದ್ರು, ಒಂದ್ ವೇಳೆ ನೀವು ಈ ಫ್ಲೈಟ್ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಫ್ಲೈಟು ಆಮೇಲೆ 7 ದಿನ ಆದ್ಮೇಲೆ ನಿಮ್ಗೆ ಸಿಗೋದು ಅಂತ. ಆದ್ರೆ ಭಯ ನಮ್ಗೆ. ನಾನಂತೂ ಮಹಾಕಾಲನ ಮಹಾಮೃತ್ಯುಂಜಯ ಮಂತ್ರ ಹೇಳ್ದೆ, ಓಂ ತ್ರಯಂಬಕ ಮೇಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಈ ಫ್ಲೈಟ್ ಬರ್ಲಿ, ಫ್ಲೈಟ್ ಹೋಗ್ಲಿ, ಚೆನ್ನಾಗಿ ಫ್ಲೈಟ್ ಬಂತು. ಅದಂಗೆ ಟೇಕ್ ಆಫ್ ಆಗ್ತಿದ್ದಂಗೆ ಡಾನ್ಸರ್ಸ್ ಎಲ್ರೂ ಚಪ್ಪಾಳೆ ಹೊಡಿಯಕ್ ಶುರು ಮಾಡಿದ್ರು. ತಪ್ಪಿಸ್ಕೊಂಡ್ ಬಂದ್ವಲ್ಲ ಹೇಗೋ ಅಂತ. ತಪ್ಪಿಸ್ಕೊಂಡ್ ಬಂದ್ವಿ. ನಾನು ಬಾಂಬೆಗ್ ಬಂದೆ. 10 ದಿನ ಆದ್ಮೇಲೆ ಏನೇನು ಹೊರಗ್ ಬರುತ್ತೆ ಅಂದ್ರೆ ಲಾಲು ಪ್ರಸಾದ್, ಈ ಪ್ರಸಾದ್, ಆ ಪ್ರಸಾದ್. ಆ ಲಾಲು ಪ್ರಸಾದ್ ಕೂಡ ಬಡಪಾಯಿ. ನನಗ್ ಗೊತ್ತೇ ಇರ್ಲಿಲ್ಲ ಅವ್ರು ಯಾರು ಅಂತ. ಅವರು ಅನೌನ್ಸ್ಮೆಂಟ್ ಮಾಡಿದ್ರು, ಬಡಪಾಯಿ ಯಾರೇ ಮಮತಾ ಕುಲಕರ್ಣಿ, ಬಡಪಾಯಿ ಹೆಸರು ಯಾಕಿಂಗ್ ಓಡಾಡ್ತಾ ಇದೆ, ನಾನು ಅವಳಿಗೆ ರಾಜ್ಯಸಭೆ ಸೀಟ್ ಕೊಡ್ತಾ ಇದ್ದೀನಿ ಅಂತ. ಸೊ ಪ್ರೆಸ್ ಅವರೆಲ್ಲ ಬಂದ್ಬಿಟ್ರು. ಅವ್ರಂದ್ರು, ಮಮತಾಜಿ ಲಾಲು ಪ್ರಸಾದ್ ನಿಮ್ಗೆ. ನಾನ್ ಕೇಳ್ದೆ, ಯಾವ ಲಾಲು ಪ್ರಸಾದ್? ಅವ್ರಂದ್ರು, ಬಿಹಾರ್ ಚೀಫ್ ಮಿನಿಸ್ಟರ್. ನಾನ್ ಹೇಳ್ದೆ, ನೋಡಿ ಇಲ್ಲ, ಅವರು ಹೇಳ್ತಿದ್ದಾರೆ ನಿಮ್ಗೆ ರಾಜ್ಯಸಭೆ ನೋಡಿ, ನಿಮ್ಗೆ ರಾಜ್ಯಸಭೆ ಸೀಟ್ ಸಿಗುತ್ತೆ, ನಿಮಗೆ ಗಾಡಿ ಸಿಗುತ್ತೆ. ನಾನಂದೆ, ನೋಡಿ ನಾವು ಅಲ್ಲಿಂದ ಜೀವ ಉಳಿಸ್ಕೊಂಡು ಓಡ್ ಬಂದಿದೀವಿ, ನನ್ಗೆ ಇವೆಲ್ಲ ಬೇಕಿಲ್ಲ. ಇಲ್ಲಿ ತನಕ ನಾನಂದೆ ನನಗೆ ಬಾಲಿವುಡ್ ಪಾಲಿಟಿಕ್ಸ್ ಈ ಅರ್ಥ ಮಾಡ್ಕೊಂತಿಲ್ಲ. ಡೈರೆಕ್ಟರ್ ಪಾಲಿಟಿಕ್ಸ್ಗೇನೆ ಹೋಗಕ್ಕಂತೂ ನನ್ಗೆ ಏನೂ ಗೊತ್ತಿಲ್ಲ. ಯಾವ ಲಾಲು ಪ್ರಸಾದ್, ಏನ್ ಪ್ರಸಾದ್? ನಿಮ್ಮ ನಿರ್ಧಾರ ಈಗ್ಲೂ ಅದೇ ಇದೆಯಾ, ರಾಜಕೀಯಕ್ಕೆ ಯಾವತ್ತೂ ಇಳಿಯಲ್ಲ ಅಂತ? ಇಲ್ಲ, ಖಂಡಿತ ಇಲ್ಲ. ಬಿಹಾರ ಅಲ್ಲ, ಬೇರೆ ಎಲ್ಲಾದ್ರೂ? ಇಲ್ಲಿವರೆಗೂ ಈ ಯೋಚನೆ ಬಂದಿಲ್ಲ ನನ್ಗೆ. ಈಗ ಸದ್ಯಕ್ಕೆ ಮಹಾಮಂಡಲೇಶ್ವರದು ಏನ್ ನನ್ಗೆ ಪ್ರಾಪ್ತಿಯಾಗಿದೆಯೋ ಅದನ್ನ ನಿಭಾಯಿಸ್ಬೇಕಿದೆ ನಾನು. ಒಂದ್ ವೇಳೆ ಇದು ಇಲ್ಲ ಅಂದ್ರೆ ವಾಪಸ್ ತಗೊಂಡ್ಬಿಟ್ರೆ ಆಗ? ನೋಡಿ, ಅದು ಹೀಗ್ ಹೇಳಿದ್ರೆ ಅರ್ಥ ಏನಂದ್ರೆ, ಅರ್ಜುನನ್ನ ಮಹಾಮಂಡಲೇಶ್ವರ ಮಾಡ್ಲಿಲ್ಲ ಅಂದ್ರೆ ಅವನ್ ತನ್ನ ಆರ್ಚರಿ ಬಿಟ್ಬಿಡ್ತಾನ, ಇಲ್ಲ ಅವನ್ ಶಕ್ತಿನ ಬಿಟ್ಬಿಡ್ತಾನ? ಮಮತಾ